ಹಲವಾರು ಜಾತಿ ಧರ್ಮ ಜನಾಂಗಗಳನ್ನೊಳಗೊಂಡ ಪುಣ್ಯಭೂಮಿ. ಕಣ್ಣಾಡಿಸಿದಲ್ಲೆಲ್ಲ ಕಾಣಸಿಗುವುದು ಮಠ ಮಂದಿರಗಳೇ. ಇದೇ ಕಾರಣದಿಂದ ಭಾರತವನ್ನ ದೇವಾಲಯಗಳ ನೆಲೆಬೀಡು ಅಂತ ಕರೆಯಲಾಗುತ್ತೆ. ಪ್ರತಿದಿನವೂ ಲಕ್ಷಾಂತರ ಭಕ್ತರ ದಂಡೆ ದೇವಾಲಯಗಳಿಗೆ ಹರಿದು ಬರುತ್ತೆ. ದೇವರು ಎಂಬ ನಂಬಿಕೆ ಯುಗ ಯುಗಗಳಿಂದಲೂ ಇದೆ. ಪ್ರತಿಯೊಂದು ದೇವಾಲಯಕ್ಕೂ ಯಾವುದಾದರೊಂದು ಪ್ರತ್ಯೇಕತೆ ಇದ್ದೇ ಇರುತ್ತದೆ. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಎಷ್ಟೋ ಮಹಿಮಾನ್ವಿತ ದೇವಾಲಯಗಳಿವೆ. ಅದರಲ್ಲೂ ಕರ್ನಾಟಕ ಗಡಿತೀರದ ಮಹಾರಾಷ್ಟ್ರದ ಹುಲಜಂತಿಯ ಮಾಳಿಂಗರಾಯನ ದೇವಸ್ಥಾನಕ್ಕೆ ಶಿವಪಾರ್ವತಿ ಭೇಟಿ ನೀಡ್ತಾರೆ ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಅಂತಹ ಕಟ್ಟು ಸತ್ಯಗಳು ಇಲ್ಲಿ ಗೋಚರವಾಗುತ್ತವೆ. ಈ ಕಲಿಯುಗದಲ್ಲೂ ಸಾಕ್ಷಾತ್ ಶಿವಪಾರ್ವತಿ ದೇವಾಲಯಕ್ಕೆ ಬಂದು ಮುಂಡಾಸು ಪೇಟ ಸುತ್ತುತ್ತಾರೆ. ಈ ಅಚ್ಚರಿ ನೋಡಲು ಭಾರತದ ಮೂಲೆ ಮೂಲೆಯಿಂದ ಬಂದು ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ. ಕಾರ್ತೀಕ ಮಾಸದ ಅಮಾವಾಸ್ಯೆಯ ದಿನ ಮಧ್ಯರಾತ್ರಿ ದೇವಾಲಯದ 7 ಕಳಶಕ್ಕೆ ಸಾಕ್ಷಾತ್ ಶಿವಪಾರ್ವತಿ ಬಂದು ಮುಂಡಾಸು ಸುತ್ತಿ ಹೋಗ್ತಾರೆ ಎಂಬ ಅಗಾಧ ನಂಬಿಕೆ ಬೆಳೆದುಕೊಂಡು ಬಂದಿದೆ. ಇಲ್ಲಿ ದೀಪಾವಳಿಯ ದಿನ ಇಡೀ ದೇವಾಲಯ ಭಂಡಾರದಿಂದ ಮುಳುಗಿ ಹೋಗಿರುತ್ತದೆ. ಹೀಗೆ ಹುಲಿಯನ್ನ ಹಿಡಿದು ನಿಂತಿದ್ದಾರಲ್ಲ, ಅವರೇ ಪವಾಡ ಪುರುಷ ಮಾಳಿಂಗರಾಯ. ಅವರನ್ನ ಪರೀಕ್ಷೆ ಮಾಡಲು ಸಾಕ್ಷಾತ್ ಶಿವನೇ ಧರೆಗಿಳಿದು ಬಂದಿದ್ದರಂತೆ. ಆಗ ಮಾಳಿಂಗರಾಯ ಕುರಿ ಮೇಯಿಸುತ್ತಿದ್ದರಂತೆ. ಮಾರುವೇಷದಲ್ಲಿದ್ದ ಶಿವನು ಮಾಳಿಂಗರಾಯನ ಬಳಿ ಅಕಸ್ಮಾತ್ ಮಳೆ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಆಗ ಮಾಳಿಂಗರಾಯ ಇನ್ನು 3 ತಿಂಗಳು ಮಳೆ ಬರುವುದಿಲ್ಲ, ಅಷ್ಟರಲ್ಲಿ ನಾನು ಊರು ಸೇರುವೆ ಅಂದಿದ್ರಂತೆ. ಆಗ ಶಿವ, ಇಲ್ಲ, ಮಳೆ ಯಾವಾಗ ಬೇಕಾದರೂ ಬರಬಹುದು ಅಂದ್ರಂತೆ. ಆಗ ಮಾಳಿಂಗರಾಯ, ನಾನು ಹೇಳಿದರೆ ಮಾತ್ರ ಮಳೆಯಾಗುತ್ತೆ ಅಂತ ಹೇಳಿದ್ರಂತೆ. ಇದರಿಂದ ಕೋಪಗೊಂಡ ಶಿವನು ಮಳೆ ಸುರಿಸಿದ್ರಂತೆ. ಆದರೆ ಮಳೆ ಭೂಮಿಗೆ ತಾಕದೆ 3 ತಿಂಗಳ ನಂತರವೇ ಮಳೆ ಧರೆಗೆ ಬಂತು ಎಂದು ಹೇಳಲಾಗುತ್ತದೆ. ಮಾಳಿಂಗರಾಯನ ಪವಾಡ 1-2. ಒಂದು ದಿನ ಅವರ ಗುರುಗಳು ಹುಲಿ ಹಾಲು ತರಲು ಹೇಳಿದರೆ ಹುಲಿಯನ್ನೇ ಜೊತೆಗೆ ತಂದಿದ್ರು. ನದಿ ದಾಟಲು ರಸ್ತೆ ಇಲ್ಲದೆ ಇದ್ದಾಗ ಕಂಬಳಿ ಹಾಸಿ ಅಷ್ಟು ಕುರಿಗಳನ್ನ ನದಿ ಪಾರು ಮಾಡಿದ್ರಂತೆ. ಬರ ಬಂದಾಗಲೆಲ್ಲ ಕಂಬಳಿ ಬಿಸಿ ಮಳೆ ತರಿಸಿದ ಪವಾಡ ಪುರುಷ ಮಾಳಿಂಗರಾಯನ ಮಹಿಮೆಗೆ ಸಾಕ್ಷಾತ್ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ವರ ಕೇಳುವಂತೆ ಹೇಳಿದ್ರಂತೆ. ಅದಕ್ಕೆ ಮಾಳಿಂಗರಾಯರು ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ನನಗೆ ಒಂದು ಮುಂಡಾಸು ಪೇಟ ಸುತ್ತಬೇಕು ಅಂತ ವರ ಕೇಳಿದ್ರಂತೆ. ಅದೇ ಪ್ರತೀತಿ ಇದುವರೆಗೂ ಬೆಳೆದುಕೊಂಡು ಬಂದಿದೆ.